ಕೊಲೆ, ಸುಲಿಗೆ, ಕಳ್ಳತನ, ದರೋಡೆಯಂತ ಪ್ರಕರಣಗಳನ್ನ ಸುದ್ದಿಗಳನ್ನ ನೀವೆಲ್ಲ ದಿನನಿತ್ಯ ನೋಡಿರ್ತೀರಾ, ಕೇಳಿರ್ತೀರಾ. ಆದ್ರೆ ಈ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಯಾಕೆ ಅಂದ್ರ ನಾವು ತೋರಿಸ್ತೀವಿ ನೋಡಿ. ಬೇಲಿಯೇ ಎದ್ದು ಒಲಮೇತು ಎಂಬ ಗಾದೆ ಮಾತು ಈ ಸ್ಟೋರಿಗೆ ಹೇಳಿ ಮಾಡಿಸಿದ ಹಾಗಿದೆ. ಬ್ಯಾಂಕ್ಗಳಲ್ಲಿ ನಕಲಿ ಚಿನ್ನ ಅಡ ಇಟ್ಟು ಗ್ರಾಹಕರು ತಗಲಾಕಿಕೊಳ್ಳೋದನ್ನ ನೀವು ಕೇಳಿರಬಹುದು. ಆದ್ರಿಲ್ಲಿ ನಕಲಿ ಚಿನ್ನ ಇಟ್ಟ ಗ್ರಾಹಕನಿಗೆ ಬ್ಯಾಂಕ್ನವರೇ ಸಹಾಯ ಮಾಡಿರೋದು ದುರಾದೃಷ್ಟಕರ. ಮಂಗಳೂರಿನ ಪಡೀಲ್ ಬೈಪಾಸ್ ಬಳಿ ಸಮಾಜ ಸೇವಾ ಸಹಕಾರಿ ಸಂಘ ಬ್ಯಾಂಕ್ ಇದೆ. ಈ ಬ್ಯಾಂಕ್ಗೆ ಮಂಗಳೂರು ಸೇರಿದಂತೆ ಹಲವೆಡೆ 16 ಶಾಖೆಗಳಿವೆ. ಆದ್ರೆ ಇದೀಗ ಈ ಬ್ಯಾಂಕ್ ವಂಚನೆ ಆರೋಪವೊಂದಕ್ಕೆ ತುತ್ತಾಗಿದೆ. ಪುತ್ತೂರಿನ ಅಬುಬಕರ್ ಸಿದ್ದಿಕ್ ಎಂಬಾತ ನಕಲಿ ಚಿನ್ನಾಭರಣ ಅಡವಿಟ್ಟು ವಂಚನೆ ಎಸಗಿದ್ದಾನೆ. ಇದರಲ್ಲಿ ಬ್ಯಾಂಕ್ನ ಚಿನ್ನ ಪರೀಕ್ಷಕ ವಿವೇಕಾಚಾರ್ಯ ಎಂಬಾತನು ಶಾಮೀಲಾಗಿದ್ದಾರೆ. ಚಿನ್ನ ನಕಲಿ ಎಂದು ಗೊತ್ತಿದ್ದರೂ ಅಸಲಿ ಎಂದು ಸರ್ಟಿಫಿಕೇಟ್ ನೀಡಿದ್ದಾನೆ. 3 ತಿಂಗಳ ಅವಧಿಗೆ ಎಕ್ಸ್ಪ್ರೆಸ್ ಗೋಲ್ಡ್ ಲೋನ್ ಅಡಿ ನಕಲಿ ಚಿನ್ನವಿಟ್ಟು ಪಡೆದ ಸಾಲದ ಅಸಲಿ ಎತ್ತು ಹೊಸ ಮ್ಯಾನೇಜರ್ ಬಂದಾಗ ಬಟ ಬಯಲಾಗಿದೆ. ಇನ್ನು ಪ್ರಕರಣ ಮುಚ್ಚಾಕಲು ಬ್ಯಾಂಕ್ನ ಆಡಳಿತ ಮಂಡಳಿಯೇ ಮುಂದಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ವಿವೇಕಾಚಾರ್ಯ ಚೆನ್ನಾಗಿ ಪರೀಕ್ಷಿಸಿ ಸರಿ ಆಭರಣ ಎಂದು ವರದಿಸಿ ಅಂದಾಜು ಕ್ರಯವನ್ನು ನಿರ್ಣಯಿಸಿ ಬರೆದುಕೊಟ್ಟಿದ್ದು ಸದ್ರಿ ಆಭರಣಗಳನ್ನು ಬೇರೆ ಕಡೆಯಲ್ಲಿ ಪರೀಕ್ಷಿಸಿದಾಗ ನಕಲಿ ಎಂದು ಕಂಡು ಬಂದಿರುತ್ತದೆ. ಸದ್ರಿ 20 ಆಭರಣ ಈಗಿನ ಸಾಲಗಳ ಮೊತ್ತ ರೂಪಾಯಿ 2,11,89,800 ಆಗಿರುತ್ತದೆ. ಈ ಸಾಲವನ್ನು ಶಾಖೆಯ ಪ್ರಭಾರ ವ್ಯವಸ್ಥಾಪಕ ಶ್ರೀ ಪ್ರಶಾಂತ್ ಎಂಬುವರು ಸರಬರ ಶಿಫಾರಸಿನ ಮೇರೆಗೆ ನೀಡಿರುತ್ತಾರೆ. ಸದ್ಯ ಚಿನ್ನ ಪರೀಕ್ಷಕ ವಿವೇಕಾಚಾರ್ಯ ಸೇರಿ 28 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಮುಖ ಆರೋಪಿ ಅಬುಬಕರ್ ಸಿದ್ದಿಕ್ ನಾಪತ್ತೆಯಾಗಿದ್ದು, ಪ್ರಕರಣದ 2ನೇ ಆರೋಪಿ ವಿವೇಕಾಚಾರ್ಯನನ್ನ ಮಂಗಳೂರಿನ ಸೆನ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೊಲೆ, ಸುಲಿಗೆ, ಕಳ್ಳತನ, ದರೋಡೆಯಂತ ಪ್ರಕರಣಗಳನ್ನ ಸುದ್ದಿಗಳನ್ನ ನೀವೆಲ್ಲ ದಿನನಿತ್ಯ ನೋಡಿರ್ತೀರಾ, ಕೇಳಿರ್ತೀರಾ. ಆದ್ರೆ ಈ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಯಾಕೆ ಅಂದ್ರ ನಾವು ತೋರಿಸ್ತೀವಿ ನೋಡಿ. ಬೇಲಿಯೇ ಎದ್ದು ಒಲಮೇತು ಎಂಬ ಗಾದೆ ಮಾತು ಈ ಸ್ಟೋರಿಗೆ ಹೇಳಿ ಮಾಡಿಸಿದ ಹಾಗಿದೆ. ಬ್ಯಾಂಕ್ಗಳಲ್ಲಿ ನಕಲಿ ಚಿನ್ನ ಅಡ ಇಟ್ಟು ಗ್ರಾಹಕರು ತಗಲಾಕಿಕೊಳ್ಳೋದನ್ನ ನೀವು ಕೇಳಿರಬಹುದು. ಆದ್ರಿಲ್ಲಿ ನಕಲಿ ಚಿನ್ನ ಇಟ್ಟ ಗ್ರಾಹಕನಿಗೆ ಬ್ಯಾಂಕ್ನವರೇ ಸಹಾಯ ಮಾಡಿರೋದು ದುರಾದೃಷ್ಟಕರ. ಮಂಗಳೂರಿನ ಪಡೀಲ್ ಬೈಪಾಸ್ ಬಳಿ ಸಮಾಜ ಸೇವಾ ಸಹಕಾರಿ ಸಂಘ ಬ್ಯಾಂಕ್ ಇದೆ. ಈ ಬ್ಯಾಂಕ್ಗೆ ಮಂಗಳೂರು ಸೇರಿದಂತೆ ಹಲವೆಡೆ 16 ಶಾಖೆಗಳಿವೆ. ಆದ್ರೆ ಇದೀಗ ಈ ಬ್ಯಾಂಕ್ ವಂಚನೆ ಆರೋಪವೊಂದಕ್ಕೆ ತುತ್ತಾಗಿದೆ. ಪುತ್ತೂರಿನ ಅಬುಬಕರ್ ಸಿದ್ದಿಕ್ ಎಂಬಾತ ನಕಲಿ ಚಿನ್ನಾಭರಣ ಅಡವಿಟ್ಟು ವಂಚನೆ ಎಸಗಿದ್ದಾನೆ. ಇದರಲ್ಲಿ ಬ್ಯಾಂಕ್ನ ಚಿನ್ನ ಪರೀಕ್ಷಕ ವಿವೇಕಾಚಾರ್ಯ ಎಂಬಾತನು ಶಾಮೀಲಾಗಿದ್ದಾರೆ. ಚಿನ್ನ ನಕಲಿ ಎಂದು ಗೊತ್ತಿದ್ದರೂ ಅಸಲಿ ಎಂದು ಸರ್ಟಿಫಿಕೇಟ್ ನೀಡಿದ್ದಾನೆ. 3 ತಿಂಗಳ ಅವಧಿಗೆ ಎಕ್ಸ್ಪ್ರೆಸ್ ಗೋಲ್ಡ್ ಲೋನ್ ಅಡಿ ನಕಲಿ ಚಿನ್ನವಿಟ್ಟು ಪಡೆದ ಸಾಲದ ಅಸಲಿ ಎತ್ತು ಹೊಸ ಮ್ಯಾನೇಜರ್ ಬಂದಾಗ ಬಟ ಬಯಲಾಗಿದೆ. ಇನ್ನು ಪ್ರಕರಣ ಮುಚ್ಚಾಕಲು ಬ್ಯಾಂಕ್ನ ಆಡಳಿತ ಮಂಡಳಿಯೇ ಮುಂದಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ವಿವೇಕಾಚಾರ್ಯ ಚೆನ್ನಾಗಿ ಪರೀಕ್ಷಿಸಿ ಸರಿ ಆಭರಣ ಎಂದು ವರದಿಸಿ ಅಂದಾಜು ಕ್ರಯವನ್ನು ನಿರ್ಣಯಿಸಿ ಬರೆದುಕೊಟ್ಟಿದ್ದು ಸದ್ರಿ ಆಭರಣಗಳನ್ನು ಬೇರೆ ಕಡೆಯಲ್ಲಿ ಪರೀಕ್ಷಿಸಿದಾಗ ನಕಲಿ ಎಂದು ಕಂಡು ಬಂದಿರುತ್ತದೆ. ಸದ್ರಿ 20 ಆಭರಣ ಈಗಿನ ಸಾಲಗಳ ಮೊತ್ತ ರೂಪಾಯಿ 2,11,89,800 ಆಗಿರುತ್ತದೆ. ಈ ಸಾಲವನ್ನು ಶಾಖೆಯ ಪ್ರಭಾರ ವ್ಯವಸ್ಥಾಪಕ ಶ್ರೀ ಪ್ರಶಾಂತ್ ಎಂಬುವರು ಸರಬರ ಶಿಫಾರಸಿನ ಮೇರೆಗೆ ನೀಡಿರುತ್ತಾರೆ. ಸದ್ಯ ಚಿನ್ನ ಪರೀಕ್ಷಕ ವಿವೇಕಾಚಾರ್ಯ ಸೇರಿ 28 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಮುಖ ಆರೋಪಿ ಅಬುಬಕರ್ ಸಿದ್ದಿಕ್ ನಾಪತ್ತೆಯಾಗಿದ್ದು, ಪ್ರಕರಣದ 2ನೇ ಆರೋಪಿ ವಿವೇಕಾಚಾರ್ಯನನ್ನ ಮಂಗಳೂರಿನ ಸೆನ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆತ ಮಹಾ ಉಗ್ರ ಸ್ವರೂಪಿ. ವಿಚಿತ್ರ ಅಂದ್ರೆ ಹೆಂಗಸರನ್ನ ಕಂಡ್ರೆ ಆತನಿಗೆ ಆಗೋದೇ ಇಲ್ವಂತೆ. ಹೀಗಾಗಿ ಗಂಡಸರಿಂದಲೇ ಪೂಜೆ ನಡೆಯಬೇಕು. ವರ್ಷಕ್ಕೊಮ್ಮೆ ನಡೆಯುವ ಈತನ ಜಾತ್ರೆಯನ್ನ ಗಂಡಸರ ಜಾತ್ರೆ ಅಂತಾನೆ ಹೆಸರು. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ.
ದಾವಣಗೆರೆಯಲ್ಲಿ ಅದ್ದೂರಿ ಮಹೇಶ್ವರ ಜಾತ್ರೆ. ಬಸಾಪುರ ಗ್ರಾಮದಲ್ಲಿ ಪುರುಷರ ಭಕ್ತಿಯ ಪರಾಕಾಷ್ಠೆ. ಬೆಳಗ್ಗೆ 6 ಗಂಟೆಗೆ ಬಿಳಿ ಪಂಚೆ ಉಟ್ಟು ಮಡಿ ಸ್ನಾನ ಮಾಡಿ ವಿಭೂತಿ ಧರಿಸಿದ ಪುರುಷರು ಮಡಿವುಡಿಯಿಂದ ಸನ್ನಿಧಿಗೆ ಬರುವಂತೆ ಕಟ್ಟಾಜ್ಞೆ. ಇಂಥದೊಂದು ಆಚರಣೆ ಕಂಡು ಬಂದಿದ್ದು ದಾವಣಗೆರೆಯ ಬಸಾಪುರದಲ್ಲಿನ ಶ್ರೀ ಮಹೇಶ್ವರ ಕ್ಷೇತ್ರದಲ್ಲಿ. ಈ ಜಾತ್ರೆಗೆ ಗಂಡಸರ ಜಾತ್ರೆ ಅಂತಾನೆ ಹೆಸರು. ಕಳೆದ 4 ಶತಮಾನಗಳಿಂದ ಇಲ್ಲಿ ಮಹೇಶ್ವರ ಸ್ವಾಮಿ ಪೂಜೆ ನಡೆಯುತ್ತಿದೆ. ದೊಡ್ಡ ಮರದ ಕೆಳಗೆ ಭತ್ತದ ಗದ್ದೆಗಳಿರುವ ಪ್ರದೇಶದಲ್ಲಿ ಈ ಮಹೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಮೂಲತಃ ಈ ಮಹೇಶ್ವರ ಸ್ವಾಮಿ ದಾವಣಗೆರೆಯ ಚಿಕ್ಕಲಗೆರೆ ಗ್ರಾಮದಲ್ಲಿ ನೆಲೆಸಿದ್ದಾರಂತೆ. ಯಾವುದೋ ಕಾರಣಕ್ಕೆ ಸ್ವಾಮಿ ಬಸಾಪುರಕ್ಕೆ ಬಂದು ನೆಲೆಸಿದನೆಂಬ ಪ್ರತೀತಿ ಇದೆ. ಈ ಜಾತ್ರೆಯ ವಿಶೇಷ ಅಂದ್ರೆ ಪೂಜೆ ನಡೆಯುವ ಸ್ಥಳದಲ್ಲಿ ಮಹಿಳೆಯರು ಮಾತ್ರ ಸುಳಿಯುವಂತಿಲ್ಲ. ಅಕಸ್ಮಾತ್ ಸುಳಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿಯಂತೆ. ದಲ್ಲಿ ನಡೀತಾ ಇರೋಂಥ ಮಹೇಶ್ವರನ ಜಾತ್ರೆಗೆ ಇದು ಸಾಮಾನ್ಯವಾಗಿ 300-400 ವರ್ಷದಿಂದ ಇರೋಂಥ ಇತಿಹಾಸ. 300-400 ವರ್ಷದಿಂದಲೂ ಇಲ್ಲಿ ಇತಿಹಾಸದ ಪ್ರಕಾರ ಮಹೇಶ್ವರನ ಜಾತ್ರೆ ನಡೆದತಿ. ಇಲ್ಲಿ ಏನಾಗಿದೆ, ಅವತ್ತಿಂದಲೂ ಬರೀ ಇಲ್ಲಿ ಗಂಡು ಮಕ್ಕಳದೇ ನಡೆದಿದೆ, ಹೆಣ್ಮಕ್ಳು ಅವತ್ತಿಂದಲೂ ಬಂದಿಲ್ಲ. ನಮ್ಮೂರಲ್ಲಿ ಅದಕ್ಕೆ ಒಟ್ಟು ಅವತ್ತು ಹೇಳಿರೋಂಥ ಒಂದು ಕಟ್ಟುಪಾಡಿಗೆ ಇಲ್ಲೆಲ್ಲರೂ ಬದ್ಧವಾಗಿ ನಡ್ಕೊಂಡಿರೋದ್ರಿಂದ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ ಅಷ್ಟೇ. ಅವತ್ತಿಂದ ನಡೆದಿರೋದು ಇಲ್ಲಿ ಗಂಡು ಮಕ್ಕಳಿಗೆ, ಬರೀ ಗಂಡು ಮಕ್ಕಳಿಗೆ ಬೆಳಿಗ್ಗೆ ಮಾಪಂಕ್ತಿ ಆಗುತ್ತೆ. ಮಾಪಂಕ್ತಿ ಆದಮೇಲೆ ನಾಳೆ ಇವತ್ತು ರಾತ್ರಿ ದೇವ್ರ ಊರಾಗ ಹೋಗೋ ತನಕ ಇಲ್ಲಿ ಯಾರು ಹೆಣ್ಮಕ್ಳು ಬರಲ್ಲ, ಈ ಬೌಂಡ್ರಿಗೆ ಬರಲ್ಲ. ವರ್ಷದಲ್ಲಿ 2 ದಿನ ಮಾತ್ರ ಮಹೇಶ್ವರ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಹೆಣ್ಣು ಮಕ್ಕಳು ಪಾಲ್ಗೊಳ್ಳುವ ಹಾಗಿಲ್ಲ. ಹಿಂದೊಮ್ಮೆ ಮಹಿಳೆಯರು ಜಾತ್ರೆಯಲ್ಲಿ ಭಾಗಿಯಾಗಲಿ ಅನ್ನೋ ಚರ್ಚೆ ಎದ್ದಿತ್ತು. ಈ ಚರ್ಚೆ ಆದ ಮರುದಿನವೇ ಚರ್ಚೆಯಲ್ಲಿದ್ದ ಮುಖಂಡರೊಬ್ಬನ ಮಗ ಅಪಘಾತದಲ್ಲಿ ಮೃತಪಟ್ಟರಂತೆ. ಅಂದಿನಿಂದ ಈ ದೇವರ ವಿಚಾರದಲ್ಲಿನ ಆಚರಣೆ ಬದಲಿಸುವ ವಿಚಾರಕ್ಕೆ ಯಾರು ಸಹ ಮುಂದೆ ಬಂದಿಲ್ಲ. ಸ್ವಾಮಿಗಳು ಇರ್ತಾರೆ, ಗುರುಗಳು ಬಾವಿಯೊಳಗೆ ಮುಳುಗಿ ಮೃತಿಗೆ ತಗೊಂಬರ್ತಾರೆ. ಬಾವಿಗಳಿಂದ ತಂದು ಮೇಲ್ಗಡೆಗೆ ನಮ್ಮ ಬಾಳೆಹಣ್ಣು ಚಪ್ಪು ಹಾರ ಇಡ್ತಾರೆ, ಅದ್ರಾಗ ಇರ್ತಾರೆ. ಅವಾಗ ಇಟ್ಟ ತಕ್ಷಣ ಅದು ಮಹೇಶ್ವರ ಸ್ವಾಮಿ ಬಂತು ಅಂತ ಆಡ್ತಾರೆ. ಕಾಯಿಗೆಲ್ಲ ಹೊಡೆದು ಮತ್ತೆ ವಾಪಸ್ ತಗೊಂಬಂದು ಗದ್ಗೆ ಮೇಲೆ ಇಡ್ತಾರೆ. ಗದ್ಗೆ ಮೇಲೆ ಇಟ್ಟು ಎಲ್ಲರೂ ಪ್ರಸಾದ ಮಾಡ್ತಾರಲ್ಲ, ಪ್ರಸಾದ ಮಾಡಿಲ್ಲ ಆದ್ಮೇಲೆ ಮತ್ತೆ ಮಹೇಶ್ವರ ಸ್ವಾಮಿ ಬಂದಿರ್ತಾರೆ, ಅದು ವಾಪಸ್ ಕಳ್ಸಕ್ಕೆ ಬರ್ತಾರೆ. ಮತ್ತೆ ವಾಪಸ್ ಕಳ್ಸಕ್ಕೆ ಬಂದಮೇಲೆ ಅದು ಬಾವಿಯಲ್ಲಿ ಇರ್ತಾರೆ. ಇಬ್ಬರು ಗುರುಗಳು ಶಿಷ್ಯಗಳು ಮುಳುಗ್ತಾ ಇರ್ತಾರೆ. ಬಾಳೆಹಣ್ಣು ಚಪ್ಪು ಅದನ್ನು ತೇಲಿ ಬಿಡ್ತಾರೆ. ಅದ್ರಾಗ 2 ಇರ್ತಾವಲ್ರಿ, ಒಂದು ತೇಲ್ತೈತಿ, ಒಂದು ಮುಳುಗ್ತೈತಿ ರೀ. ಅದು ಏನೋ ಆ ಥರ ವಿಶೇಷ ಮಾಡ್ಕೊಂಬಂದ್ರೆ ಹಿಂದಿಂದ. ಒಂದು ತೇಲಿದ್ರೆ ಒಳ್ಳೇದಂತ, 2 ಮುಳುಗಿದ್ರೆ ಕೆಟ್ಟದ್ದು. 2 ಮುಳುಗಿದ್ರೆ ಯಾರು ಕಾರ್ಯಕರ್ತರಿಗೆ ತೊಂದರೆ ಅಥವಾ ಸಾಯ್ತಾರಂತ ಭಾವನೆ ಐತಾರೆ. ಅದು ಆ ಥರ ನಡೀತೈತೆ. ಇನ್ನು 2 ದಿನಗಳ ಕಾಲ ನಡೆಯುವ ಮಹೇಶ್ವರನ ಜಾತ್ರೆಯಲ್ಲಿ ಅನ್ನ ಸಾರು, ಬಾಳೆಹಣ್ಣು, ಮಜ್ಜಿಗೆ ಹೀಗೆ ವಿಶೇಷವಾದ ಪ್ರಸಾದವನ್ನು ನೀಡಲಾಗುತ್ತೆ. ಗ್ರಾಮದಿಂದ ಹೊರವಲಯದಲ್ಲಿರುವ ಈ ಜಾತ್ರೆಗೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಜನ ಬರ್ತಾರೆ. ಈ ವಿಶೇಷ ಜಾತ್ರೆ ಎಲ್ಲರನ್ನ ಅಚ್ಚರಿ ಪಡುವಂತೆ ಮಾಡಿರುವುದು ಸುಳ್ಳಲ್ಲ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.